ಅಲ್ಲೊಬ್ಬ ಇಲ್ಲೊಬ್ಬ ರೈತರು ತಾವು ಕಷ್ಟಪಟ್ಟು ಬೆಳೆದಂತಹ ತರಕಾರಿ, ಹಣ್ಣು, ಹಂಪಲು, ಹೂವುಗಳಿಗೂ ಸಹ ಬೆಂಬಲ ಬೆಲೆ ಸಿಗದೆ ಗಿಡದಲ್ಲೇ ಬಿಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಳೆದಿರುವ ಬೆಳೆಯನ್ನ ಬೆಂಬಲ ಬೆಲೆ ಸಿಗದೆ ದಾನ ಧರ್ಮ ಮಾಡಿ ಸಾಲದ ಸುಳಿಯಲ್ಲಿ ಸಿಲುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಸರ್ಕಾರ ರೈತರ ಮೇಲೆ ಕಾಳಜಿ ವಹಿಸುವುದು ಯಾವಾಗ? ದೇಶದ ಬೆನ್ನೆಲುಬು ಆಗಿರುವಂತಹ ರೈತನ ಜೀವನಕ್ಕೆ ಸರ್ಕಾರ ಮಾತ್ರ ಇದುವರೆಗೂ ಜೊತೆಯಾಗಿಲ್ಲದೆ ಇರುವುದು ಮಾತ್ರ ದುರಂತ ಎನಿಸುತ್ತದೆ. ರೈತರು ಯಾವುದೇ ಬೆಳೆಯನ್ನ ಬೆಳೆದರೂ ಅದಕ್ಕೆ ಸರಿಯಾದ ವೈಜ್ಞಾನಿಕ ಬೆಲೆ ಇಲ್ಲದೆ ಬಹುತೇಕ ರೈತರು ಕೃಷಿಯಿಂದ ವಿಮುಕ್ತಿ ಹೊಂದಿರುವ ಸಂದರ್ಭಗಳೇ ಅಧಿಕವಾಗಿ ಕಂಡುಬರುತ್ತವೆ. ಶಿರಾ ತಾಲೂಕಿನ ಕದಿರೇನಹಳ್ಳಿಯ ಗ್ರಾಮದ ರೈತ ವೀರಣ್ಣ ತಮ್ಮ 4 ಎಕರೆಯಲ್ಲಿ ಬೆಳೆದ ಸಿಹಿ ಕುಂಬಳಕ್ಕೆ ಸರಿಯಾದ ಮಾರುಕಟ್ಟೆಯ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಹಣ್ಣುಗಳನ್ನು ಉಚಿತವಾಗಿ ನೀಡಲು ಮುಂದಾಗಿದ್ದಾರೆ. 1.20 ಎಕರೆಯಲ್ಲಿ ಟೊಮೊಟೊ, 1.10 ಎಕರೆಯಲ್ಲಿ ಕರ್ಬೂಜ, 4 ಎಕರೆಯಲ್ಲಿ ಸಿಹಿ ಕುಂಬಳ ಬೆಳೆದಿದ್ದು ಬೆಳೆ ಉತ್ತಮವಾಗಿ ಬಂದಿದೆ. ಆದರೆ ಸೂಕ್ತ ಬೆಳೆ ಮಾಹಿತಿ, ಮಾರುಕಟ್ಟೆ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ರೈತ ಕಂಗಾಲಾಗಿದ್ದಾನೆ. ಟೊಮೊಟೊ, ಸಿಹಿ ಕುಂಬಳ, ಕರ್ಬೂಜ ಕೇಳುವವರೇ ಇಲ್ಲದಂತಾಗಿದ್ದು ಟೊಮೊಟೊ ಕುರಿ ಮೇಯಿಸುವವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ 4 ಎಕರೆಯಲ್ಲಿ ಬೆಳೆದಿರುವ ಸಿಹಿ ಕುಂಬಳ ಯಾರಾದರೂ ತೆಗೆದುಕೊಂಡು ಹೋದರೆ ಉಚಿತವಾಗಿ ಕೊಡುವುದಾಗಿ ಹೇಳಿದ್ದಾರೆ. ಕರ್ಬೂಜ ಬೆಳೆ ಕೂಡ ಸೂಕ್ತ ಮಾಹಿತಿ ಇಲ್ಲದ ಕಾರಣ ನಷ್ಟ ಅನುಭವಿಸುವಂತಾಗಿದೆ. 3.5 ಲಕ್ಷ ರೂಪಾಯಿ ಬಂಡವಾಳ ಹೂಡಿ 8 ರಿಂದ 10 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬೆಲೆ ಇಲ್ಲದ ಕಾರಣ ನಷ್ಟ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಈ ರೈತನ ನೆರವಿಗೆ ಧಾವಿಸುವ ಅವಶ್ಯಕತೆ ಇದ್ದು ಬೆಳೆ ನಷ್ಟ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಕೃಷಿ ಮಾಡಿದ್ವಿ ನಾವು. ಈ ಕೃಷಿ ಮಾಡಿದಂತಲ್ಲೇ 4 ಥರ ಕೃಷಿ ಮಾಡಿದ್ವಿ. ಟೊಮೊಟೊ, ಕರ್ಬೂಜ, ಕುಂಬಳಿಕಾಯಿ, ಸೋರೆಗಿಡ, ಈ ಥರ 4 ಥರ ಕೃಷಿ ಮಾಡಿದ್ದೀವಿ. ಈ 4 ಥರದಲ್ಲಿ ನಮಗೆ ಯಾವುದು ಸಕ್ಸಸ್ ಆಗಲಿಲ್ಲ ಅಂದರೆ ಬೆಳೆ ಚೆನ್ನಾಗಿ ಬಂದಿದೆ, ಬಟ್ ಸೇಲ್ಸಿಂಗು ಆಗಲಿಲ್ಲ. ನಮ್ಮದು ಈಗ ಒಂದು 3.5 ಎಕರೆಯಿಂದ 4 ಎಕರೆ ಕುಂಬಳಿ ಗಿಡ ಇದೆ. ಆ ಕುಂಬಳಿ ಗಿಡದಲ್ಲಿ ನಾವು ಮಿನಿಮಮ್ ಒಂದು 60 ರಿಂದ 70 ಸಾವಿರ ಬಂಡವಾಳ ಹಾಕಿದ್ದೀವಿ. ಅಂದರೆ ನಾವು ಇದಕ್ಕೆ ಗಿಡ ಬೆಳೆಸೋದಕ್ಕೆ 60 ರಿಂದ 70 ಸಾವಿರ ಬಂಡವಾಳ ಹಾಕಿದ್ವಿ. ಅದರಲ್ಲಿ 10 ಪೈಸನೂ ರಿಟರ್ನ್ ಆಗಲಿಲ್ಲ ನಮಗೆ. ಎಲ್ಲನೂ ಪೂರ ಲಾಸ್ ಆಗೋಯ್ತು. ತಿರ್ಗಿ ಅದ ನಂತರ ಟೊಮೊಟೊನೂ ಅಷ್ಟೇ, ಬಿಡ್ಸೋಂಥ ಕೂಲಿಗೆ ನಮಗೆ ಇದಾಗೈತೆ. ಈಗ ಆ್ಯಕ್ಚುಲಿ ನಾವು ಮಾಡಿದ ಮೇಲೆ ಯಾವಾಗ ಲಾಸ್ ಅಂತ ಕಾಣಿಸ್ತೋ ಅದನ್ನು ನಾವು ಕೀಳ್ತಿಲ್ಲ, ಹಂಗೆ ಬಿಟ್ಟಿದ್ದೀವಿ. ಈಗ ಈ ಕರ್ಬೂಜ ಏನಾಗ್ತೈತೆ ಅಂದರೆ ಕಾಯಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಬಂದಿದ್ದು ಲಾಸ್ಟಲ್ಲಿ ಏನಾಗ್ತೈತೆ, ಕಾಯಿ ವೇಸ್ಟ್ ಬರ್ತಾಯಿದೆ. ಈ ಮಾರ್ಕೆಟಿಂಗಿಗೆ ನಾವು ಹೋಗಿ ಕೇಳಿದಾಗ ರೇಟು ಇದೆ 50-60 ರೂಪಾಯಿ ರೇಟ್ ಇದೆ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದರೆ 10 ರೂಪಾಯಿಗೂ ಕೇಳೋದಿಲ್ಲ. ಇಲ್ಲಿ ಸೇಲ್ಸ್ ನಾವು ಡೈರೆಕ್ಟ್ ಕರ್ಕೊಬಂದು ಇಲ್ಲೇ ತೋಟ ತೋರಿಸಿದ್ದೀವಿ, ಹಣ ಮಾರ್ಕೆಟಲ್ಲಿ ರೇಟ್ ಇಲ್ಲ ಅಂತಾರೆ. ನಾವೇನ ಮಾರ್ಕೆಟಲ್ಲಿ ಹೋಗಿ ಕೇಳಿದ್ರೆ 50 ರೂಪಾಯಿ ರೇಟ್ ಹೇಳ್ತಾರೆ, ನಮಗೆ ಕೊಡ್ತಾ ಇಲ್ಲ ರೇಟು. ಈ ಥರ ಆಗಿ ಫ್ಲಾಟಲ್ಲಿ ಚೆನ್ನಾಗಿರೋ ಹಣ್ಣು ಇದೆಯಾ? ಚೆನ್ನಾಗಿರೋ ಹಣ್ಣು ಅದೇ ನಾವು ಯಾವಾಗ ಸೇಲ್ಸ್ ಆಗಲಿಲ್ವೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಇಂಟ್ರೆಸ್ಟ್ ಕಡಿಮೆ ಆದಾಗ ಮಾರ್ಕೆಟಿಂಗ್ ಮಾಡೋದು ತೊಂದರೆ ಆಯ್ತಲ್ಲ, ಇಂಟ್ರೆಸ್ಟ್ ಕಡಿಮೆ ಆಗ್ತಿಲ್ಲ. ನಾವು ಕಾಯಿ ಮಾಮೂಲಿ ಡ್ಯಾಮೇಜ್ ಬರ್ತಾಯಿದೆ, ಥರ ಕೆಟ್ಟೋಗಿ ಈ ಥರ ಕೊಳೆತು ಇದಾಗ್ತಾಯಿದೆ. ಅದನ್ನೆಲ್ಲ ಕುಂತಿರೋದು, ಅದು ಟೈಮ್ ಮೀರಿಬಿಡ್ತು ಕಾಯಿದು. ಇದು ಮುಂಚೆನೇ ಕೀಳ್ಬೇಕಾದಂಥ ಕಾಯಿ ಮಾರ್ಕೆಟಿಂಗ್ ಮಾಡೋಕ್ಕೆ ಗೊತ್ತಾಗದೆ, ಮಾರ್ಕೆಟಿಂಗ್ ಸೇಲ್ಸ್ ಸಿಗದೇ ನಾವು ಲಾಸ್ ಆಗ್ತಾಯಿದೆ. ಅದರಿಂದನ ತುಂಬ ಇದಾಗಿದೆ ನಮಗೆ.